ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ ವರ್ಗಾವಣೆ ಪ್ರಕ್ರಿಯೆ ಇನ್ನೇನು ಪ್ರಾರಂಭ ಆಗ್ತದೆ, ಅದಕ್ಕೆ ಪೂರ್ವಭಾವಿಯಾಗಿ EDS ಅನ್ನು ಅಪ್ಡೇಟ್ ಮಾಡೋಕ್ಕೆ ಬೇಕಾಗಿದೆ. ಅಷ್ಟೇ ಅಲ್ಲ, ಆ ವೆಯ್ಟೆಡ್ ಸ್ಕೋರನ್ನು ಕೂಡ ಈಗ ಆಲ್ರೆಡಿ ಬಿಡ್ ಆಗಿದೆ. ಶಿಕ್ಷಕರ ಲಾಗಿನ್ನಲ್ಲಿ ತಮ್ಮ ವೆಯ್ಟೆಡ್ ಸ್ಕೋರ್ಗಳು ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಚೆಕ್ ಮಾಡ್ಕೋಬೇಕಾಗಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ವೇರಿಯೇಷನ್ಸ್ ಆಗಿದ್ದರೆ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕಾಗತ್ತೆ. ಸೊ ಈ ವೇಟೆಡ್ ಸ್ಕೋರ್ಗಳನ್ನು ನೋಡ್ತಕ್ಕಂಥದ್ದು ಹೇಗೆ, ನಂತರ EDSನಲ್ಲಿ ತಮ್ಮ ಮಾಹಿತಿಗಳು KJD ಸಂಖ್ಯೆ ಆಗಿರ್ಬೋದು, ಪ್ರೊಬೇಷನರಿ ಡಿಕ್ಲೇರ್ ಆಗಿರ್ತಕ್ಕಂಥ ಮಾಹಿತಿ ಆಗಿರ್ಬೋದು, ತಮ್ಮ ಬೋಧನಾ ವಿಷಯ ಆಗಿರ್ಬೋದು, ಇವೆಲ್ಲದೂ ಕೂಡ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ತಾವು ತಮ್ಮ EDS ಲಾಗಿನ್ನಲ್ಲಿ ನೋಡ್ಕೋಬೇಕಾಗತ್ತೆ. ಹಾಗಾದರೆ ಹೇಗೆ EDS ಲಾಗಿನ್ನಲ್ಲಿ ತಮ್ಮ ಎಲ್ಲ ಸೇವಾ ವಿವರಗಳನ್ನು ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಎಂಬತಕ್ಕಂಥದ್ದನ್ನು ಈ ವಿಡಿಯೋದ ಮೂಲಕ ತಮಗೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಸ್ನೇಹಿತರೆ, ಮೊದಲಿಗೆ ನಾವು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಇರುತ್ತೆ, ಆ ಕ್ರೋಮನ್ನು ಓಪನ್ ಮಾಡ್ತೀರಿ. ಓಪನ್ ಮಾಡಿದ ನಂತರದಲ್ಲಿ ನೀವು EDS ಲಾಗಿನ್ ಈ ರೀತಿ ಟೈಪ್ ಮಾಡಬೇಕು. EDS ಲಾಗಿನ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡ್ತೀರಿ. ಸರ್ಚ್ ಕೊಟ್ಟಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ತಾವು ಗಮನಿಸ್ತಾ ಇದ್ದೀರಿ, ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ EDS ಲಾಗಿನ್ ಅಂತೇಳಿ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಅಂತ ಹೇಳಿ ಓಪನ್ ಆಗುತ್ತೆ. ಇಲ್ಲಿ ಎಂಪ್ಲಾಯ್ ಅಂತ ಬರುತ್ತೆ, ಆಫೀಸ್ ಅಂತ ಬರುತ್ತೆ, ಸ್ಕೂಲ್ ಅಂತ ಬರುತ್ತೆ. ನಮಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅವರ ವೈಯಕ್ತಿಕ ಮಾಹಿತಿಯನ್ನು ಚೆಕ್ ಮಾಡ್ಕೋಬೇಕಾಗಿರೋದ್ರಿಂದ ಎಂಪ್ಲಾಯ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿಲಿ, ಈ ರೀತಿಯ ನೀಲಿ ಒಂದು ಮಾರ್ಕ್ ಬಂದಿಲ್ಲ, ಅದು ಎಂಪ್ಲಾಯ್ ಅನ್ನೋದ್ರ ಮೇಲೆ ಬರಬೇಕು. ನೀವು ಎಂಪ್ಲಾಯ್ ಅನ್ನೋದನ್ನು ಕ್ಲಿಕ್ ಮಾಡಿ ಸಾಕು. ನೋಡಿ, ಈಗ ಬಂತು. ಸರಿ, ಮುಂದಕ್ಕೇನು ಅಂದರೆ ನೋಡಿಲಿ, ಯೂಸರ್ ನೇಮ್ ಅಂತ ಕೇಳಿದ್ದಾರೆ. ಏನು ಯೂಸರ್ ನೇಮ್ ಯಾವುದು? ನಿಮ್ಮ KGID ನಂಬರು, ಪ್ರಥಮ KGID ಸಂಖ್ಯೆ ಯೂಸರ್ ನೇಮ್. ಪಾಸ್ವರ್ಡನ್ನು ಇಲ್ಲಿಗೆ ಎಂಟ್ರಿ ಮಾಡಬೇಕು. ಸೊ ನಂತರ ಇಲ್ಲಿಗೆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ನಂತರ ಲಾಗಿನ್ ಅಂತೇಳಿ ಕೊಡಬೇಕು. ನನಗೆ ಗೊತ್ತಿಲ್ಲ, ಪಾಸ್ವರ್ಡ್ ಮರ್ತೋಗಿದೆ, ಅದೆಲ್ಲ ಹೋದ ವರ್ಷ ಟ್ರಾನ್ಸ್ಫರ್ ಟೈಮಲ್ಲಿ ನೋಡಿದ್ದು, ನನಗೀಗೇನು ಗೊತ್ತಿಲ್ಲ. ಸೊ ನೋ ಪ್ರಾಬ್ಲಮ್. ಯೂಸರ್ ನೇಮ್ ಅನ್ನೋ ತಕ್ಕ KGID ನಂಬರ್ ನೋಡಿರಿ. KGID ನಂಬರ್ ಹೊಡೆದ ನಂತರದಲ್ಲಿ ಇಲ್ಲಿ ನೋಡಿ ಫರ್ಗಟ್ ಪಾಸ್ವರ್ಡ್ ಅಂತ ಇದೆ. ಫರ್ಗಟ್ ಪಾಸ್ವರ್ಡನ್ನು ಕೊಡಿ. ನೋಡೋಣ ಒಂದು ನಿಮಿಷ. ನೋಡಿ, KGID ನಂಬರನ್ನು ಹೊಡೆದ ನಂತರದಲ್ಲಿ ಇಲ್ಲಿ ನಾನು KGID ನಂಬರನ್ನ ಎಂಟ್ರಿ ಮಾಡಿ ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಯೂಸರ್ ನೇಮ್ ಅಂತ ಬರುತ್ತೆ. ಬಂದಾಗ ಇಲ್ಲಿ ಮತ್ತೊಮ್ಮೆ ನೀವು KGID ನಂಬರನ್ನು ಎಂಟ್ರಿ ಮಾಡಬೇಕು. KGID ನಂಬರನ್ನು ಎಂಟ್ರಿ ಮಾಡಿ ನೋಡಿ, ನಾನು KGID ನಂಬರನ್ನು ಎಂಟ್ರಿ ಮಾಡ್ತೀನಿ. ಮಾಡಿ ಇಲ್ಲಿ ಗೋ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಎಂಟರ್ OTP ಅಂತ ಬರುತ್ತೆ. ಯಾವ ಮೊಬೈಲ್ ಗೊತ್ತೇ, ನಿಮ್ಮ ಏನು EDS ಲಾಗಿನ್ಗೆ ನಿಮ್ಮ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರೋ ಆ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ. OTPಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ವೆರಿಫೈ ಅಂತೇಳಿ ಕೊಡಿ. ನೋಡಿ, ವೆರಿಫೈ ಅಂತ ಕೊಟ್ಟ ನಂತರದಲ್ಲಿ ವೆರಿಫೈ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದಾಗ ನೋಡಿ OTP ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರುತ್ತೆ. ಈಗ ನೀವಿಲ್ಲಿ ನ್ಯೂ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊತೀರಿ. ನ್ಯೂ ಪಾಸ್ವರ್ಡ್ ಹೇಗಿರಬೇಕು? ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದು ಸ್ಮಾಲ್ ಲೆಟರ್ ಇರಬೇಕು, ಒಂದು ನಂಬರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಹ್ಯಾಶು ಈ ಥರದನ್ನು ಇದಾವಲ್ಲ, ಈ ಥರದ್ದು ಇವೆಲ್ಲವೂ ಸೇರಿಸಿ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರೋ ರೀತಿಯಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊತೀರಿ. ಇಲ್ಲಿ ಏನು ಕ್ರಿಯೇಟ್ ಮಾಡ್ಕೊತೀರ ಕನ್ಫರ್ಮ್ ಪಾಸ್ವರ್ಡ್ ಅನ್ನೋದ್ರ ಮೇಲೂ ಕೂಡ ಸೇಮ್ ಇಲ್ಲೇನು ಟೈಪ್ ಮಾಡಿರ್ತೀರ ಅದನ್ನೇ ಟೈಪ್ ಮಾಡಿ ಸಬ್ಮಿಟ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅನ್ನೋದನ್ನು ಕ್ಲಿಕ್ ಮಾಡಿ ನಂತರ ವಾಪಸ್ ಬಂದು ಇಲ್ಲಿ ಏನು ಎಂಪ್ಲಾಯ್ ಅನ್ನೋದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಯೂಸರ್ ನೇಮ್ ಅನ್ನೋ ತಕ್ಕ KGID ನಂಬರನ್ನು ಹಾಕ್ತೀರಿ. ನಂತರ ಪಾಸ್ವರ್ಡ್ ನೀವೇನು ಕ್ರಿಯೇಟ್ ಮಾಡ್ಕೊಂಡ್ರೆ ಆ ಪಾಸ್ವರ್ಡ್ ಹಾಕ್ತೀರಿ. ಇಲ್ಲಿರ್ತಕ್ಕಂಥ ಕ್ಯಾಪ್ಚಾನ ಇಲ್ಲಿಗೆ ಎಂಟ್ರಿ ಮಾಡ್ತೀನಿ. ನಂತರ ಲಾಗಿನ್ ಅಂತೇಳಿ ಕೊಡ್ತೀರಿ. ಈ ರೀತಿ ನೀವು ಯೂಸರ್ ID ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ ನಂತರದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ಇಲ್ಲಿ ಮೇಲ್ಭಾಗದಲ್ಲಿ ಶಿಕ್ಷಕರ ಹೆಸರು, ಶಾಲೆಯ ಹೆಸರು ಮತ್ತು ಅವರ ಸ್ಕೂಲ್ ಡೈಸ್ ನಂಬರ್ ಎಲ್ಲದೂ ಕೂಡ ಇರುತ್ತೆ. ನಂತರದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತೆ. ನೀವು ವೇಟೆಡ್ ಸ್ಕೋರ್ ಅಂತೇಳಿ ಇಲ್ಲಿ ಕಾಣುತ್ತೆ. ಅಂದರೆ ನಿಮ್ಮ ವೇಟೆಡ್ ಸ್ಕೋರ್ ಏನು ವರ್ಗಾವಣೆಗೆ ಪ್ರಕ್ರಿಯೆಗೆ ಪರಿಗಣಿಸ್ತಕ್ಕಂಥ ವೇಟೆಡ್ ಸ್ಕೋರ್ ಇಲ್ಲಿರುತ್ತೆ. ನಂತರ ನಾವು ಇಡೀ ಪ್ರೊಫೈಲನ್ನು ನೋಡಬೇಕು ಅಂತ ಅಂದರೆ ಇಲ್ಲಿ 3 ಗೀಟ್ ಇದೆಯಲ್ಲ, ಆ 3 ಗೀಟ್ ಮೇಲೆ ಕ್ಲಿಕ್ ಮಾಡಬೇಕು.
ಕ್ಲಿಕ್ ಮಾಡಿದ ನಂತರದ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ಇದು ಪ್ರೊಫೈಲ್ ಅಂತ ಇದೆಯಲ್ಲ, ಈ ವ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಇಡೀ ಮಾಹಿತಿ ಎಲ್ಲದೂ ಕೂಡ ಏನಾಗುತ್ತೆ ಈ ರೀತಿ ಓಪನ್ ಆಗ್ತಾ ಹೋಗುತ್ತೆ. ಇಡೀ ನೋಡಿ ಮೇಲ್ಗಡೆ ಎಲ್ಲ ಪೂರ್ತಿ ಮಾಹಿತಿಗಳು ನಿಮ್ಗೆ ಈ ರೀತಿ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ನೋಡಿ, ಪ್ರಿಯಾರಿಟಿಯನ್ನು ಇದು ಮಾಡ್ತಕ್ಕಂಥವ್ರು ಮಾಹಿತಿಗಳಿರುತ್ತೆ. ಪ್ರೊಬೆಷನ್ ಡಿಕ್ಲೇರ್ ಆಗಿದೆಯಾ ಇಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಇದರಲ್ಲಿ ಇರುತ್ತೆ. ತಾವು ಗಮನಿಸ್ಕೊಂಡು ತಮ್ಮ ವೇಟೆಡ್ ಸ್ಕೋರು ಮತ್ತು ವೇಟೆಡ್ ಸ್ಕೋರಲ್ಲಿ ಏನಾದರೂ ವೇರಿಯೇಷನ್ಸ್ ಆಗಿದ್ರೆ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ತಮ್ಮ ಇಡೀ ಡಾಟಾದಲ್ಲಿ ಏನೇನು ಮಾಹಿತಿಗಳು ತಪ್ಪಾಗಿದೆ ಅದೆಲ್ಲದಕ್ಕೂ ಕೂಡ ತಾವು ಆಕ್ಷೇಪಣೆಯನ್ನು ಸಲ್ಲಿಸಿ ನೀವು ಸರಿಪಡಿಸಿ ಈ ಸರಿ ವರ್ಗಾವಣೆಯಲ್ಲಿ ವರ್ಗಾವಣೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಯಾರು ಹೆಚ್ಚುವರಿ ಪ್ರಕ್ರಿಯೆಗೆ ಬರ್ತಕ್ಕಂಥ ಶಿಕ್ಷಕರಿದ್ದೀರೋ ಅವರಿಗೂ ಕೂಡ ಇದು ತುಂಬ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು. ಇದುವರೆಗೂ ಕೂಡ ನೀವು ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಥರದ ಎಜುಕೇಷನ್ ವೀಡಿಯೋಸ್ಗಳ ಅಪ್ಡೇಟ್ ತಮಗೆ ಸಿಗ್ತಾ ಹೋಗುತ್ತೆ.